ಹಾಯ್. ಇವತ್ತು ನಮಗೆ ಬೆಳಿಗ್ಗೆ ಬೆಳಿಗ್ಗೆನೇ ಏಡಿ ತಂದು ಕೊಟ್ಟಿದ್ರು ಪಕ್ಕದ ಮನೆಯವರು. ಹಾಗೆ ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಅಮ್ಮ ಕೊಟ್ಟಾಗಲೇ ರಿಪೇರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ಲಾಯ್ತಾ. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ಹೇಗೆ ರಿಪೇರಿ ಮಾಡೋದಂತ. ಹಾಗೆ ಹೇಳಿಕೊಟ್ಲು ಈ ಥರ ಎಲ್ಲ ಮಾಡಬೇಕಂತ ಅಮ್ಮ. ಮತ್ತು ಅದನ್ನು ನೋಡುವಾಗ ಸುಲಭ ಅಂತ ಆಗ್ತದೆ, ಮತ್ತೆ ಗೊತ್ತಿಲ್ಲಪ್ಪ ಹೇಗೆ ಅಂತ. ಮತ್ತು ಅಮ್ಮ ಮೀಟಿಂಗಿಗೆ ಹೋದ್ಲಾ, ಹಾಗೆ ಅಮ್ಮ ಬರುವಾಗ ಲೇಟ್ ಆಯಿತು. ಅದಕ್ಕೋಸ್ಕರ ನಾನೇ ಮಾಡುವ ಅಂತೇಳಿ ಹೊರಟೆ. ನಾನು ಮಾಡಲಿಕ್ಕೆ ಹೋಗಿ ಸ್ವಲ್ಪ ಕಿತಾಪತಿ ಎಲ್ಲ ಆಯಿತು. ಅಂದರೆ ಖಾರ ತುಂಬಾ ಜಾಸ್ತಿ ಆಗಿತ್ತು. ಅಂದರೆ ಬಾಯಿಗೆ ಹಾಕ್ಲಿಕ್ಕೆ ಆಗ್ತಿಲ್ಲ ಆಯಿತು, ಅಷ್ಟು ಖಾರ ಆಗಿತ್ತು. ಮತ್ತು ಏನೆಲ್ಲ ಕಿತಾಪತಿ ಮಾಡಿ ಆಮೇಲೆ ಅಮ್ಮ ಬಂದು ಹೇಳಿದ್ಲು ತೆಂಗಿನಕಾಯಿ ಹಾಕುವ ಅಂತ ಹೇಳಿ. ತೆಂಗಿನಕಾಯಿ ಹಾಕಿ ಆದಮೇಲೆ ಅದು ಸಾಂಬಾರು ಹೋಗಿ ಸುಕ್ಕ ಆಯಿತು. ಸುಕ್ಕ ಆದಮೇಲೆ ಒಂದು ಟೇಸ್ಟೇ ಬೇರೆ ಇತ್ತಾಯ್ತಾ, ಹೇಳಬೇಕಂತಲೇ ಇಲ್ಲ, ಅಷ್ಟು ಟೇಸ್ಟ್ ಆಗಿತ್ತು. ಆ ಥರ ಅದಕ್ಕೆ ಈ ಥರ ಟೇಸ್ಟ್ ಆದಂತ ಗೊತ್ತಿಲ್ಲ, ಬಟ್ ತುಂಬಾ ಟೇಸ್ಟ್ ಇತ್ತು. ಹಾಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಎಲ್ರಿಗೂ ಇಷ್ಟ ಆಗಿತ್ತು. ಹಾಗೆ ಅಪ್ಪ ಬೇರೆ ಪ್ಲ್ಯಾನ್ ಮಾಡ್ತಾಯಿದ್ರು ನೆಕ್ಸ್ಟ್ ನಾವು ಹೋಗುವ ಏಡಿ ಹಿಡಿಲಿಕ್ಕೆ ಅಂತ ಹೇಳಿ ಎಲ್ಲ. ಅಂದರೆ ಒಮ್ಮೆ ತಿಂದು ಎಲ್ರಿಗೂ ಖುಷಿ ಆಯ್ತಲ್ವ ಹಾಗೆ. ಮತ್ತು ಏಡಿ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಅಪ್ಪ ಆಲ್ರೆಡಿ ನನಗೆ ಅಂತ ಹೇಳಿ ಬೊಂಡ ತಂದು ಇಟ್ಟಿದ್ರು ಮನೆಯಲ್ಲಿ, ನಾನು ಹೋಗ್ತೇನೆ ಮನೆಗೆ ಅಂತ. ಹಾಗೆ ಒಂದು ಬೊಂಡ ಸಹ ಕುಡಿದೆ. ಮತ್ತು ನಾನು ಹೋದ್ದು ಇಲ್ಲಿ ಅಂಗನವಾಡಿ, ನಾನು ಹೋದ ಅಂಗನವಾಡಿ ಹತ್ರ. ಮತ್ತು ಅಲ್ಲೇ ಯುವಕ ಮಂಡಲ ಉಂಟು ನಮ್ಮದು, ಹಾಗೆ ಅಲ್ಲಿಗೆ ಹೋದ್ವಿ ನಾವು. ಇದು ನನ್ನ ಅಂಗನವಾಡಿ. ಇಲ್ಲಿ ವರ್ಕ್ ಮಾಡೋದು ಮಾತ್ರ ಅಲ್ಲಿ ಟೀಚರಾಗಿ ನನ್ನ ಅಮ್ಮನೇ ವರ್ಕ್ ಮಾಡ್ತಾ ಇರೋದು. ಇವತ್ತು ಯಾರಿಲ್ಲ, ಓಪನ್ ಇಲ್ಲ. ನಾನು ಹೋಗುವಾಗ ಉಂಟಲ್ವಾ ಸಣ್ಣ 2 ರೂಮ್ ಇತ್ತಷ್ಟೇ. ಇವಾಗ ಎಲ್ಲ ಜಾಯಿಂಟ್ ಮಾಡಿ ತುಂಬ ಚೆಂದಾಗಿದೆ, ಇಂಟರ್ಲಾಕ್ ಎಲ್ಲ ಹಾಕಿದ್ದಾರೆ. ನಾವು ಹೋಗುವಾಗ ಎಂತ ಅಷ್ಟಿಲ್ಲ ಇತ್ತು, ಈಗ ಚೆಂದ ಉಂಟು ತುಂಬ. ಇನ್ನೊಂದು ಸಲ ಓಪನ್ ಇರುವಾಗ ತೋರಿಸುವ ನಿಮಗೆ. ಮತ್ತು ಇದು ನಮ್ಮ ಯುವಕ ಮಂಡಲ. ಇಲ್ಲಿ ಶನಿವಾರ ಭಜನೆ ಆಗ್ತದೆ. ನಾನು ಜಾಸ್ತಿ ಹೋಗ್ತಾ ಇರ್ತೇನೆ. ನನ್ನ ಮನೆಯಿಂದ ನನ್ನ ತಂಗಿ ಮತ್ತು ಅಮ್ಮ ಶನಿವಾರ ಹೋಗ್ತಾರೆ ಅಲ್ಲಿಗೆ. ಆಮೇಲೆ ಮಕ್ಕಳಿಬ್ರು ಆಟ ಆಡ್ತಾಯಿದ್ರು ಅಲ್ಲೇ, ಹಾಗೆ ಅವರ ಜೊತೆ ಸ್ವಲ್ಪ ಆಟ ಎಲ್ಲ ಆಡಿ ಮತ್ತು ನಾನು ಮನೆಗೆ ಹೋಗುವ ಅಂತ ಹೇಳಿ ನೋಡ್ತಾ ಇದ್ದೆ. ಮತ್ತು ನಾನು ಮನೆಗೆ ಬರುವಾಗ ನಾನು ಡ್ರ್ಯಾಗನ್ ತಗೊಂಡೋಗಿದ್ದೆ ಮನೆಗೆ. ಹಾಗೆ ಆ ಡ್ರ್ಯಾಗನನ್ನು ತಿಂದ್ವಿ. ನಾನು ಅಮ್ಮ ಅಂಗಡಿಗೆ ಹೋಗ್ತಿದ್ದೇವೆ ಮೊಟ್ಟೆ ತಗೊಬರ್ಲಿಕ್ಕೆ. ಅಂಗಡಿಗೆ ಹೋಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನೋಡಿ, ಇಷ್ಟು ತಗೊಬಂದೆ. ಅದರಲ್ಲಿ ಮೈನ್ ನನಗೆ ಬೇಕಾದ್ದು ಹಾಲು. ನನಗೆ ಹಾಲು ಸಹ ಒಂದು ಕುಡಿಲೇಬೇಕು, ಹಾಗೆ ಹಾಲು ಸಹ ತಗೊಂಡೆ. ನೋಡಿ ನಮ್ಮ ಮನೆ ಹತ್ರ ತಲುಪ್ತಾ ಬಂದೆ. ನೋಡಿ ಚಂದ ಒಣಗಿದೆ, ಕೆಂಪು ಉಂಟು. ಇದನ್ನೀಗ ಬೆಂಕಿಯಲ್ಲಿ ಸುಟ್ಟು ತಿನ್ನುವ ಅಂತೇಳಿ ಇದ್ದೇವೆ. ಅದನ್ನು ಬೆಂಕಿಯಲ್ಲಿ ಸುಟ್ಟು ಸಿಪ್ಪೆಲ್ಲ ತೆಗೆದು ತಿನ್ನಬೇಕಂತ. ನೋಡಿ ಎಷ್ಟು ಚಂದ ಉಂಟಂತ. ಬೆಂಕಿಗೆ ಹಾಕುವಾಗ ಉಂಟಲ್ವಾ, ನಾವು ಸ್ವಲ್ಪ ದೂರನೇ ನಿಲ್ಲಬೇಕು. ಯಾಕಂತಂದರೆ ಅದು ಪಟ ಅಂತ ರಡ್ತದೆ, ಯಾವಾಗ ರಡ್ತದೆ ಅಂತ ಗೊತ್ತಾಗಲ್ಲ ಆಯಿತಾ. ಅದಕ್ಕೆ ಬೆಂಕಿಗೆ ಹಾಕಿ ಸ್ವಲ್ಪ ದೂರ ನಿಲ್ಲಬೇಕು ನಾವು, ನಮ್ಮ ಜಾಗೃತೆಗೋಸ್ಕರ. ಮತ್ತು ಬೆಂಕಿಗೆ ಹಾಕಿ ಸ್ವಲ್ಪ ತಾಗುವಾಗ ಒಂದು ಪರಿಮಳ ಬರ್ತದೆ, ಎಷ್ಟು ಚಂದ ಅಂತಂದರೆ ತುಂಬಾ ಚಂದ ಆ ಪರಿಮಳ. ಅದನ್ನು ಹೇಳಲಿಕ್ಕಾಗಲ್ಲ ಹೇಗೆ ಅಂತ ಹೇಳಿ. ನೋಡಿ ಒಮ್ಮೆಗೆ ಹೊತ್ಕೊಳ್ತು. ಅದನ್ನು ತುಂಬ ಹೊತ್ತು ಹಾಗೆ ಬಿಡಬಾರ್ದು, ಮತ್ತು ಒಳಗಡೆ ಇದ್ದ ಬೀಜ ಕೂಡ ಎಲ್ಲನೂ ಕರಿಯಾಗಿ ಹೋಗ್ತದೆ. ಅದಕ್ಕೋಸ್ಕರ ಸುಟ್ಟು ಹೋಗ್ತದೆ ಒಳಗಡೆ ಇದ್ದದ್ದು ಸಹ. ನನ್ನ ಭಾಷೆಗೆಲ್ಲ ಒಂದು ಅರ್ಥ ಆಗಲಿಕ್ಕಿಲ್ಲ ಯಾರಿಗೂ. ನಾನು ಕನ್ನಡ ಅರೆಭಾಷೆ ಎಲ್ಲ ಮಿಕ್ಸ್ ಮಾತಾಡೋದು ಜಾಸ್ತಿ, ಅದಕ್ಕೋಸ್ಕರ. ಬೀಜ ಸುಟ್ಟಾಯಿತು, ಇನ್ನದನ್ನು ಒಡೆದು ತಿನ್ನದೆ. ಸಾಕು. ನಾನು ಬೀಜ ತಿನ್ನದೆ ತುಂಬಾ ಟೈಮ್ ಆಯಿತು, ಈಗಂತೂ ತಿಂತಾ ಇದ್ದೀನಿ, ಖುಷಿ ಆಗ್ತಾ ಇದೆ. ಒಂದು 3-4 ವರ್ಷನೇ ಆಯಿತು. ಸಣ್ಣದಿರುವಾಗೆಲ್ಲ ದೊಡ್ಡಪ್ಪ ಕೊಡ್ತಾಯಿದ್ರು ನಮಗೆ, ಆವಾಗ ತಿಂತಾಯಿದ್ದೆ.
ಆಮೇಲೆ ಇವತ್ತೇ ಇದು ನಮ್ಮ ಮರದಲ್ಲೇ ಆದ್ದು. ಸೊ ಪಾಯಸಕ್ಕೆಲ್ಲ ತಂದರೆ ಕದ್ದು ಕದ್ದೆಲ್ಲ ತಿನ್ನೋದುಂಟು. ಈಗ ಕೂಡ ನಾನು ಅದಕ್ಕೆ ಅಪ್ಪ ಈ ಸಲ ಒಂದು 3 kg ಅಷ್ಟೇನೋ ಸಿಕ್ಕಿದೆ. ಅದಕ್ಕೆ ನಾವೇ ಹೀಗೆ ತಿನ್ನುವ ಅಂತ ಹೇಳಿ ಇಟ್ಟಿದ್ದಾರೆ, ಕೊಟ್ಟಿಲ್ಲ ಅಂದರೆ ಸೇಲ್ ಮಾಡಲಿಲ್ಲ. ಹಾಗೆ ತಿಂತಾ ಇದ್ದಾನೆ ನೋಡಿ. ಟೇಸ್ಟ್ ಇದೆ. ಈ ಥರ ಸುಟ್ಟು ತಿನ್ನೋದು ಒಂಥರ ಖುಷಿನೇ ಬೇರೆ ಅದರಲ್ಲಿ. ಅಮ್ಮ ತಿಂಡಿ ಮಾಡಿ ಕೊಡ್ಲಿಕ್ಕೆ ಹೊರಟಿದ್ದಾಳೆ ಆಯಿತಾ. ಈಗ 10:10 ಕಳೆದಿದೆ. ನನ್ನ ಅಮ್ಮ ತಿಂಡಿ ಅಂತ ತುಂಬ ಚಂದ ಮಾಡ್ತಾಳೆ ಆಯಿತಾ. ನಿಜವಾಗ್ಲೂ ನೋಡಿ, ಈಸಿ ಉಂಟು ಮಾಡಲಿಕ್ಕೆ. ಇದು ಅಕ್ಕಿಯಲ್ಲಿ ಮಾಡೋದು. ಅಮ್ಮನ ಪ್ರಕಾರ ಇದು ಅಕ್ಕಿ ಎಂಥದೋ ಹೇಳಿದ್ಲು, ಮರ್ತೆ ಹೋಯ್ತಾಯ್ತಾ. ಅಕ್ಕಿ ತುಕ್ಕುಡಿ ಅಂತ ಹೇಳಿದ್ಲು. ನೋಡಿ, ಈಸಿ ಉಂಟು ಮಾಡಲಿಕ್ಕೆ. ಹಾಗೆ ಬೇಗ ನಾನು ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಯಾಕಂತಂದರೆ ಲೇಟ್ ಆಗಿತ್ತಲ್ವ. ನಾನು ಕೇಳಿದೆ ಅಂತ ಹೇಳಿ 10:10 ಕಳೆದ್ರೂ ಮಾಡಿ ಕೊಡ್ತಾ ಇದ್ದಾಳೆ ಅಮ್ಮ. ಹಾಗೆ ಕಟ್ ಮಾಡಿ ಎಣ್ಣೆಗೆ ಬಿಟ್ಟು ತೆಗೆಯುವುದು ಅಷ್ಟೇ, ಸಿಂಪಲ್ ಈಸಿ ಮೆಥಡ್. ಹಾಗೆ ಎಲ್ಲ ಮಾಡಿ ನಾನು ಮಲಗಲಿಕ್ಕೆ ರೆಡಿ ಮಾಡಿದ್ದೆ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್.